ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ನ್ಯೂ ಇಯರ್ ಪಾರ್ಟಿ ಮೂಡ್ ಜೋರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ರಂಗಿನ್ ದುನಿಯಾ ತೆರೆದುಕೊಂಡಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಝಗಮಗಿಸ್ತಾ ಇದ್ದು ಜಿಲ್ಲೆಯಲ್ಲೂ ಎಂಜಾಯ್ ಮಾಡ್ತಿದ್ದಾರೆ. ಹಳ್ಳಿಯಿಂದ ಸಿಲಿಕಾನ್ ಸಿಟಿ ಗಲ್ಲಿಯಲ್ಲೂ ನ್ಯೂ ಇಯರ್ ಪಾರ್ಟಿ ಮೂಡ್ ಲೈಟ್ ಆಗಿ ಶುರುವಾಗಿದೆ. ಮೈ ಕೊರೆವ ಚಳಿಯಲ್ಲಿ ಪೆಗ್ ಮೇಲೆ ಪೆಗ್ ಹಾಕುವುದಕ್ಕೆ ಶುರು ಮಾಡಿದ್ದಾರೆ. ಹೊಸ ವರ್ಷದ ಕಲರ್ಫುಲ್ ನೈಟ್ ಜಗಮಗಿಸ್ತಾ ಇದ್ದು 2025ಕ್ಕೆ ಗುಡ್ ಬೈ ಹೇಳೋದಕ್ಕೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. 2026ರ ಹೊಸ ರಾತ್ರಿಯಲ್ಲಿ ಮಿಂದೇಳೋದಕ್ಕೆ ತುದಿಗಾಲಲ್ಲಿ ಕಾಯ್ತಿದ್ದಾರೆ. ಮತ್ತಲ್ಲಿ ಮೈ ಮರೆಯೋದಕ್ಕೆ ಜೋಡಿಗಳ ದಂಡು ರೆಡಿಯಾಗಿದ್ದು ಹೊಟ್ಟೆಯೊಳಗಿನ ಪರಮಾತ್ಮ ಲೈಟ್ ಆಗಿ ಕಿಕ್ಕೇರಿಸ್ತಾ ಇದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ರಂಗೀನ್ ದುನಿಯಾ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಝಗಮಗ. ಕಣ್ಕುಕ್ಕೋ ಕಲರ್ಸ್, ಜಿಗಿಜಿಗಿ ಲೈಟಿಂಗ್, ಜೋಶ್ ಫುಲ್ ಸಾಂಗ್ಸ್, ಭರ್ಜರಿ ಸ್ಟೆಪ್ಸ್. ಸಿಲಿಕಾನ್ ಸಿಟಿ ಬೆಂಗಳೂರು ಈಗಾಗಲೇ ಮಿರಮಿರ ಮಿಂಚೋದಕ್ಕೆ ಶುರುವಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ. ಪಬ್, ಕ್ಲಬ್, ಹೋಟೆಲ್ಗಳಲ್ಲೆಲ್ಲ ಜನ ಕಿಕ್ಕಿರಿದು ಸೇರಿದ್ದಾರೆ. ಸಂಗೀತದ ಸದ್ದಿಗೆ 90 ಮೇಲೆ 90 ಹಾಕ್ತಾ ತೇಲಾಡ್ತಿದ್ದಾರೆ. ರಸ್ತೆಯಲ್ಲೂ ಜನ ಸೇರಿದ್ದು ಖಾಕಿ ಪಡೆ ಹದ್ದಿನ ಕಣ್ಣಿಟ್ಟಿದೆ. ನಗರದಾದ್ಯಂತ 14,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ರಸ್ತೆಗಳ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದ್ದು 3,000ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ನಿರಂತರ ಕಣ್ಗಾವಲು ಇರಿಸಲಾಗಿದೆ. ಖಾಕಿ ಅಲರ್ಟ್. ನಗರದ ಫ್ಲೈಓವರ್ ಬಂದ್. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ 10 ಲಕ್ಷಕ್ಕೂ ಅಧಿಕ ಜನ ಸೇರೋ ನಿರೀಕ್ಷೆ ಇದೆ. ಕೆಲ ಹೊತ್ತಲ್ಲೇ ಎಲ್ಲೆಂದರಲ್ಲಿ ಕುಡಿದು ತೂರಾಡೋದಕ್ಕೆ ಶುರು ಮಾಡ್ತಾರೆ. ಬೇಕಾಬಿಟ್ಟಿ ವಾಹನ ಚಲಾಯಿಸಿ ಪುಂಡಾಟವಾಡ್ತಾರೆ. ಹೀಗಾಗಿಯೇ ಸುರಕ್ಷತೆ ದೃಷ್ಟಿಯಿಂದ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿದೆ. ರಾತ್ರಿ 10ರಿಂದ ಬೆಳಿಗ್ಗೆ 6ರವರೆಗೆ ಬೆಂಗಳೂರಿನ ಎಲ್ಲಾ ಫ್ಲೈಓವರ್ಸ್ ಕ್ಲೋಸ್ ಮಾಡಲಾಗುತ್ತೆ. ಎಣ್ಣೆ ನಶೆಯಲ್ಲಿ ಹೆಣ್ಮಕ್ಕಳ ಜೊತೆ ಕೆಟ್ಟದಾಗಿ ವರ್ತಿಸಿದ್ರೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಪೊಲೀಸರು ಬಿಸಿ ಮುಟ್ಟಿಸೋಕೆ ಸಜ್ಜಾಗಿದ್ದಾರೆ. 66 ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಪಾಯಿಂಟ್ ಮಾಡಲಾಗಿದ್ದು 92 ವೀಲಿಂಗ್ ಸ್ಪಾಟ್ ಗುರುತಿಸಿದೆ. ಪ್ರಮುಖ ರಸ್ತೆಗಳಲ್ಲಿ ವಾಚ್ ಟವರ್ಗಳನ್ನು ನಿರ್ಮಿಸಿ ಪೊಲೀಸರು ಪರಿಸ್ಥಿತಿಯನ್ನ ಮೇಲ್ವಿಚಾರಣೆ ಮಾಡಲಿದ್ದಾರೆ. ಇವತ್ತು ಸಂಜೆಯಿಂದ ರಾತ್ರಿವರೆಗೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಹಲವಾರು ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ದು ಪಾಯಿಂಟ್ಸ್ ಇರ್ತದೆ. ಅದರಲ್ಲಿ ಮುಖ್ಯವಾಗಿ MG ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ ಅಂದಾಜು 4 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ಬೋದು ಅಂತ ನಮಗೆ ನಿರೀಕ್ಷೆ ಇದೆ. ಬೇರೆ ಕಡೆ ಕೂಡ ಕೋರಮಂಗಲ ಇರಲಿ, ಇಂದಿರಾನಗರ್ ಅಥವಾ ಬೇರೆ ವೈಟ್ಫೀಲ್ಡ್, HSR ಅಥವಾ ಬೇರೆ ಎಲ್ಲ ಕಡೆ ಸೇರಿ ಅಂದಾಜು 10 ಲಕ್ಷ ಜನ ಸೇರ್ಬೋದಂತ ನಮಗೆ ನಿರೀಕ್ಷೆ ಇದೆ ಎಂಟೈರ್ ಸಿಟಿಯಲ್ಲಿ. ನ್ಯೂ ಇಯರ್ ಸಂಭ್ರಮಕ್ಕೆ ನಮ್ಮ ಮೆಟ್ರೋ ಅವಧಿ ವಿಸ್ತರಣೆ ಮಾಡಲಾಗಿದೆ. ಪಾರ್ಟಿ ಮೂಡ್ನಲ್ಲಿರೋ ಮಹಿಳೆಯರ ಸುರಕ್ಷತೆಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿದೆ. QRT, ಚೆನ್ನಮ್ಮ ಪಡೆ ಸೇರಿ ವಿಶೇಷ ಪೊಲೀಸ್ ಪಡೆ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ವುಮೆನ್ ಬೌನ್ಸರ್ಗಳನ್ನ ನಿಯೋಜಿಸಿದ್ದು ಐಲ್ಯಾಂಡ್ಗಳನ್ನು ನಿರ್ಮಿಸಿದೆ. ನ್ಯೂ ಇಯರ್ ಹಿನ್ನೆಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಲವು ಪ್ರವಾಸಿ ತಾಣಗಳು ಬಂದ್ ಮಾಡಲಾಗಿದೆ. ರಾಮದೇವರ ಬೆಟ್ಟ, ಸಂಗಮ, ಮೇಕೆದಾಟು, ಚುಂಚಿ ಫಾಲ್ಸ್ ಪ್ರದೇಶಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ. ಇಂದು ಸಂಜೆ 6ರಿಂದ ನಾಳೆ ಬೆಳಗ್ಗೆ 6ರವರೆಗೂ ಪ್ರವಾಸಿಗರಿಗೆ ಬ್ರೇಕ್ ಹಾಕಲಾಗಿದೆ. ಮೈಸೂರಲ್ಲೂ ಹೊಸ ವರ್ಷದ ಸಂಭ್ರಮಾಚರಣೆ ಜೋರಾಗಿದೆ. ಪಾರ್ಟಿ ನೆಪದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗದಂತೆ ಬ್ರೇಕ್ ಹಾಕಲಾಗಿದೆ. ಸಂಜೆ 7 ಗಂಟೆಯಿಂದಲೇ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧ ಹೇರಲಾಗಿದೆ. ನಗರ ವ್ಯಾಪ್ತಿಯಲ್ಲಿ ಡಿಜೆ ಬಳಸುವುದಕ್ಕೆ ಬ್ರೇಕ್ ಹಾಕಿದ್ದು ಭದ್ರತೆಗೆ ಒಟ್ಟು 1113 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಚಿಕ್ಕಮಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದಾರೆ. ನ್ಯೂ ಇಯರ್ ಬಂದ್ರೆ ಲಕ್ಷಾಂತರ ಪ್ರವಾಸಿಗರು ಕಾಫಿ ನಾಡಿಗೆ ಬರ್ತಾರೆ. ಹೀಗಾಗಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಿಗೆ ಹೋಗಲು ಅವಕಾಶ ಇಲ್ಲ. ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೆ ನಿರ್ಬಂಧ ಹೇರಿದ್ದಾರೆ.
ಬಂಡೀಪುರದಲ್ಲಿ ಹೊಸ ವರ್ಷದ ಹೆಸರಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಹಾಕಲಾಗಿದೆ. ಡಿಜೆ ಸೌಂಡ್ ಹಾಕಿ ಪಾರ್ಟಿ ಮಾಡಲು ನಿರ್ಬಂಧ ಹೇರಲಾಗಿದೆ. ಬುಕ್ ಮಾಡಿದವರಿಗೆ ಎಂದಿನಂತೆ ಸಫಾರಿಗೆ ಅವಕಾಶ ಇರಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆ ಹಿನ್ನೆಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಶ್ರೀರಂಗಪಟ್ಟಣ, ಪಾಂಡವಪುರ, ಮಳವಳ್ಳಿ ತಾಲೂಕಿನ ಕಾವೇರಿ ನದಿ ದಂಡೆಯ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಕೆಆರ್ಎಸ್ ಡ್ಯಾಂ ಹಾಗೂ ಕಾವೇರಿ ಹಿನ್ನೀರಿನ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಕಟ್ಟೆಚ್ಚರ ವಹಿಸಿದೆ. ಕಡಲ ತೀರಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ 2025ಕ್ಕೆ ಗುಡ್ ಬೈ ಹೇಳೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 2026 ವೆಲ್ಕಮ್ ಮಾಡೋದಕ್ಕೆ ಇಡೀ ಜಗತ್ತೇ ಸಂಭ್ರಮದಲ್ಲಿ ಸಜ್ಜಾಗಿದೆ. ಹೀಗಾಗಿ ರಾಜ್ಯದಲ್ಲೂ ಜನ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಕೆಲವರು ಎಣ್ಣೆ ಪಾರ್ಟಿ, ಭರ್ಜರಿ ಡಾನ್ಸ್ ಅಂತಿದ್ರೆ, ಇನ್ನು ಕೆಲವರು ಬೀಚು, ಟೆಂಪಲ್ ಅಂತ ರೌಂಡ್ಸ್ ಹಾಕ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಂತೂ ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿ ಮಾರ್ಪಟ್ಟಿದೆ. ಹೊಸ ವರ್ಷದ ಸಂಭ್ರಮಕ್ಕೆ ಕಡಲ ತೀರಗಳಲ್ಲಿ ಸೆಲೆಬ್ರೇಷನ್ ಜೋರಾಗಿದೆ. ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ, ಕುಮಟಾ, ಕಾರವಾರ ಕಡಲ ತೀರಗಳ ರೆಸಾರ್ಟ್ಗಳಲ್ಲಿ ಜನ ಎಂಜಾಯ್ ಮಾಡ್ತಿದ್ದಾರೆ. ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಮಂಗಳೂರಿನ ಪಣಂಬೂರು ಬೀಚ್ ಸಜ್ಜಾಗಿದೆ. ಲೇಸ್ ಪೇರು ರೆಸಾರ್ಟ್ ಆಶ್ರಯದಲ್ಲಿ ನೈಟ್ ಬೀಚ್ ಪಾರ್ಟಿ ಜೋರಾಗ್ತಿದೆ. ಲೈವ್ ಬ್ಯಾಂಡ್, ಡಿಜೆ, ಡ್ಯಾನ್ಸ್ ಶೋ, ಮ್ಯೂಸಿಕಲ್ ನೈಟ್ನ ಹಬ್ಬವೇ ಸೃಷ್ಟಿಯಾಗಿದೆ. ಹೊಸ ವರ್ಷಕ್ಕೆ ಚೀಯರ್ಸ್ ಹೇಳೋದಕ್ಕೆ ಕೃಷ್ಣನಗರಿಗೆ ಪ್ರವಾಸಿಗರ ದಂಡೇ ಹರಿದು ಬಂದಿದೆ. ಕಡಲ ಕಿನಾರೆಯಲ್ಲಿ ಹೊಸ ವರ್ಷದ ಸೂರ್ಯೋದಯ ನೋಡಬೇಕು ಅಂತ ಕೆಲವರು ಕಾದು ಕೂತಿದ್ದಾರೆ. ಎಲ್ಲ ಹೋಮ್ ಸ್ಟೇ, ಹೋಟೆಲ್, ರೆಸಾರ್ಟ್ಗಳ ಮೇಲೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಹೊಸ ವರ್ಷದ ಹಿನ್ನೆಲೆ ಐತಿಹಾಸಿಕ ಹಂಪಿಯಲ್ಲಿ ಜನಸ್ತೋಮವೇ ಸೇರಿದೆ. ಹಲವು ರಾಜ್ಯಗಳಿಂದ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಇನ್ನು ಹಾಸನ ಜಿಲ್ಲೆಯ ಐತಿಹಾಸಿಕ ಬೇಲೂರಿನ ಚೆನ್ನಕೇಶವ ಸ್ವಾಮಿ ದರ್ಶನ ಪಡೆದಿದ್ದಾರೆ. ವರ್ಷದ ಕೊನೆ ದಿನ ಹಾಗೂ ನಾಳೆ ಹೊಸ ವರ್ಷ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ಜನ ತುಂಬಿ ತುಳುಕ್ತಾ ಇದ್ದಾರೆ. ಒಟ್ನಲ್ಲಿ ರಾಜ್ಯದಾದ್ಯಂತ ಹೊಸ ವರ್ಷದ ರಂಗು ಜೋರಾಗಿದ್ದು ಜನ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.